ಅವತ್ತು ಅವನ ಶೌರ್ಯ ಪರಾಕ್ರಮವನ್ನ ಕಂಡು ಮೊಘಲರ ಬಾದ್ಶಾ ಔರಂಗಜೇಬ ಕೂಡ ಮಂಕಾಗಿ ನಿಂತಿದ್ದ. ಅವನದು ಸಾವಿಗೂ ಅಂಜದ ಎದೆಗುಂಡಿಗೆ, ಕೊಟ್ಟ ಮಾತಿಗೆ ತಪ್ಪದ ಪ್ರಾಮಾಣಿಕತೆ, ಸ್ವಧರ್ಮದ ಮೇಲಿದ್ದ ಸ್ವಾಭಿಮಾನದ ಕಿಚ್ಚು. ಅವತ್ತು ಔರಂಗಜೇಬ ಎಷ್ಟೇ ಕಠಿಣವಾದ ಶಿಕ್ಷೆ ನೀಡಿದ್ರೂ ಸಹ ಶತ್ರುವಿನ ಮುಂದೆ ಮಂಡಿ ಊರದೆ ದಿಟ್ಟತನದಿಂದ ನಿಂತಿದ್ದ ವೀರನೇ ಮರಾಠ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಶಂಭು ಸಂಭಾಜಿರಾಜೆ. ಸಂಭಾಜಿಯ ಶೌರ್ಯವನ್ನ ಕಂಡಿದ್ದ ಔರಂಗಜೇಬ ಹೀಗೆ ಹೇಳಿದ, सचमुच छावा है छावा शेर का, हमने आंखें निकाल दी उसकी लेकिन उसकी आंखें झुकी नहीं हमारे सामने, हमने जबान काट दी उसकी लेकिन उस जबान से उसने मांगे नहीं रहम के दो लफ्ज, हमने हाथ तोड़ दिए उसके लेकिन नहीं फैलाए उसने अपने हाथ हमारे सामने, हमने पांव काट दिए उसके लेकिन नहीं टेके उसने अपने घुटने हमारे सामने, हमने गर्दन काट दी उसकी लेकिन उसकी गर्दन नहीं झुकी हमारे सामने। ಅವತ್ತು 14 ಮೇ 1657 ಮಹಾರಾಷ್ಟ್ರದ ಪುರಂದ್ರ ಕಿಲ್ಲೆಯಲ್ಲಿ ಹಿಂದೂ ಸ್ವರಾಜ್ಯದ ಮತ್ತೊಬ್ಬ ಸಂಚಾಲಕ ಧರ್ಮವೀರ ಸಂಭಾಜಿ ಮಹಾರಾಜರ ಜನನ ಆಗುತ್ತೆ. ಸಂಭಾಜಿಯ ಬಾಲ್ಯ ಅಷ್ಟೊಂದು ಸುಲಭದ್ದೇನೂ ಆಗಿರಲಿಲ್ಲ. ತನ್ನ 2ನೇ ವಯಸ್ಸಲ್ಲಿ ತಾಯಿ ಸಾಯಿಬಾಯಿಯನ್ನ ಕಳ್ಕೊಂಡಿದ್ದ ಸಂಭಾಜಿಯನ್ನ ಪಾಲನೆ ಪೋಷಣೆ ಮಾಡಿದ್ದು ಶಿವಾಜಿಯ ತಾಯಿ ಜೀಜಾಬಾಯಿ. ಸಂಭಾಜಿ ಬಾಲ್ಯದಲ್ಲಿಯೇ ಚತುರನಾಗಿದ್ದ, ಸಕಲ ಶಸ್ತ್ರಾಸ್ತ್ರಗಳನ್ನ ಬಲ್ಲವನಾಗಿದ್ದ, ಸ್ವತಃ ಶಾಸ್ತ್ರಗಳನ್ನ ಬರೆಯುವ ಮಟ್ಟಿಗೆ ಪಾಂಡಿತ್ಯ ಹೊಂದಿದ್ದ. ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳು, ತೆಲುಗು, ಸಂಸ್ಕೃತ, ಹಿಬ್ರು ಸೇರಿದಂತೆ ಬರೋಬ್ಬರಿ 13 ಭಾಷೆಗಳನ್ನ ಬಲ್ಲವನಾಗಿದ್ದ ಸಂಭಾಜಿ. ಅವತ್ತು 12 ಮೇ 1666 ಔರಂಗಜೇಬ ಶಿವಾಜಿಯನ್ನು ಒಪ್ಪಂದಕ್ಕೆಂದು ಆಗರಾಗೆ ಕರೆಸಿಕೊಂಡು ಅವನನ್ನು ಅವಮಾನಿಸಿ ಗೃಹ ಬಂಧನದಲ್ಲಿರ್ತಾನೆ. ಆಗ ಶಿವಾಜಿಯ ಜೊತೆ ಇದ್ದದ್ದು 9 ವರ್ಷದ ಬಾಲಕ ಸಂಭಾಜಿ. ಆದರೆ ಕೆಲವೇ ತಿಂಗಳಲ್ಲಿ ಶಿವಾಜಿ ಮತ್ತು ಅವನ ಮಗ ಶಂಭು ಔರಂಗಜೇಬನಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಸಾವಿನ ದವಡೆಯಿಂದ ಸ್ವರಾಜ್ಯವನ್ನ ಸೇರ್ಕೊಂಡಿದ್ದ. ಹೀಗೆ ಬಾಲ್ಯದಲ್ಲಿಯೇ ಜಗತ್ತನ್ನ ಅರಿತುಕೊಂಡವನಾಗಿದ್ದ ಸಂಭಾಜಿ ಮಹಾರಾಜ. ಅವತ್ತು 3 ಏಪ್ರಿಲ್ 1680 ಹನುಮ ಜಯಂತಿ ದಿನ ಮರಾಠರ ದನಿ ಶಿವಾಜಿ ಮಹಾರಾಜರ ಅಕಾಲಿಕ ಮರಣ ಆಗುತ್ತೆ. ಇದರಿಂದ ಮರಾಠ ಸಾಮ್ರಾಜ್ಯ ಕತ್ತಲಿಂದ ಆವೃತವಾಗುತ್ತೆ. ಇದನ್ನ ಕಂಡ ಔರಂಗಜೇಬನ ದಖ್ಖನ್ನನ್ನ ಗೆಲ್ಲುವ ಕನಸು ಚಿಗುರಿದಂತಾಗುತ್ತೆ. ಆದರೆ ಅದು ಉಳ್ಕೊಂಡಿದ್ದು ಕೆಲವು ದಿನಗಳಷ್ಟೇ. ಯಾಕಂದ್ರೆ ಅವತ್ತು ಮರಾಠ ಸಾಮ್ರಾಜ್ಯದ ಚುಕ್ಕಾಣಿಯನ್ನ ಇನ್ನೊಬ್ಬ ಶಿವಾಜಿ ಹಿಡ್ಕೊಂಡಿದ್ದ. ಅಂದ್ರೆ 16 ಜನವರಿ 1681 ಸಂಭಾಜಿ ಮಹಾರಾಜರ ರಾಜ್ಯಾಭಿಷೇಕ ಆಗುತ್ತೆ. ರಾಜ್ಯಾಭಿಷೇಕದ 14 ದಿನಗಳ ನಂತರ ಸಂಭಾಜಿ ತನ್ನ ಸೈನ್ಯವನ್ನು ತಗೊಂಡು ಬುರ್ಹಾನ್ಪುರ್ ಕಡೆ ಪ್ರಯಾಣ ಬೆಳೆಸ್ತಾನೆ. ಅವತ್ತಿಗೆ ಬುರ್ಹಾನ್ಪುರ್ ಅಂದ್ರೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ತಾ ಇತ್ತು. ಧನಕನ ಸಂಪತ್ತಿನಿಂದ ಕೂಡಿತ್ತು. ಅಂದ್ರೆ ಯಾರ ಕೈಯಲ್ಲಿ ಬುರ್ಹಾನ್ಪುರ್ ಇರುತ್ತೋ ಇಡೀ ದಖ್ಖನ್ನೇ ಅವನದಾಗಿತ್ತು. ಅವತ್ತಿನ ಕಾಲಕ್ಕೆ ಔರಂಗಜೇಬ ಇದನ್ನ ದಖ್ಖನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ದಿನಾಂಕ 30 ಜನವರಿ 1681 ಸಂಭಾಜಿಯ ಸೈನ್ಯ ಬುರ್ಹಾನ್ಪುರ್ನನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗುತ್ತೆ. ಹೀಗೆ ಮುಂದೆ ಸಾಗ್ತಾ ಸಾಗ್ತಾ ಸಂಭಾಜಿ ಖುರ್ರಂಪುರ, ಬಹಾದೂರ್ಪುರ, ಶಹಜನ್ಪುರ ಸೇರಿದಂತೆ ಮೊಘಲರ ಹಲವಾರು ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗ್ತಾನೆ. ಸಂಭಾಜಿ ಆರ್ಭಟವನ್ನ ಕಂಡ ಮುಲ್ಲಾ ಮೌಲ್ವಿಗಳು ಔರಂಗಜೇಬನಿಗೊಂದು ಪತ್ರ ಬರೀತಾರೆ. ಇವನನ್ನ ಹೀಗೆ ಬೆಳೆಯೋಕ್ ಬಿಟ್ರೆ ಶುಕ್ರವಾರದ ನಮಾಜ್ ಮಾಡೋಕ್ಕೂ ಕಷ್ಟ ಆಗತ್ತೆ ಅಂತ ಹೇಳ್ಕೊತಾರೆ. ಇದನ್ನ ಕಂಡ ಔರಂಗಜೇಬ ಸಂಭಾಜಿಯನ್ನ ಸೆದೆಬಡಿಯೋಕೆ ಸ್ವತಃ ತಾನೇ ಬರೋಕ್ಕೆ ಸಿದ್ಧನಾಗ್ತಾನೆ. ಅಷ್ಟೊತ್ತಿಗಂದ್ರೆ ಸಂಭಾಜಿ ಔರಂಗಾಬಾದ್ನನ್ನು ವಶಪಡಿಸಿಕೊಳ್ತಾನೆ. ಸಂಭಾಜಿಯ ಸೈನ್ಯ ಅವತ್ತಿಗೆ ಔರಂಗಾಬಾದ್ನ ಎಷ್ಟರ ಮಟ್ಟಿಗೆ ಲೂಟಿ ಮಾಡಿತ್ತು ಅಂದ್ರೆ ಅಲ್ಲಿ ಅದರ ಹೆಸರು ಬಿಟ್ರೆ ಬೇರೇನೂ ಉಳಿದಿರ್ಲಿಲ್ಲ. ಇದನ್ನ ಕಂಡ ಔರಂಗಜೇಬ 70,000 ಕುದುರೆಗಳು, 45,000 ಆನೆಗಳು, 35,000 ಒಂಟೆಗಳು, 8 ಲಕ್ಷ ಸೈನಿಕರನ್ನ ಒಳಗೊಂಡ ಬಲಾಢ್ಯ ಸೈನ್ಯವನ್ನು ತಗೊಂಡು ದಖ್ಖನ್ ಕಡೆ ಹೆಜ್ಜೆ ಹಾಕ್ತಾನೆ. ಆದ್ರೆ ಸಹ್ಯಾದ್ರಿಯ ದಟ್ಟವಾದ ಕಾಡಿನಲ್ಲಿ ಮರಾಠರ ಜೊತೆಗಿನ ಕಾದಾಟ ಅಷ್ಟೊಂದು ಸುಲಭದೇನೂ ಆಗಿರಲಿಲ್ಲ. ಅವತ್ತಿನ ಕಾಲಕ್ಕೆ ಒಂದು ಮಾತಿತ್ತು, ಸಹ್ಯಾದ್ರಿನ ಹತ್ತಕ್ಕೆ 3 ಮಾತ್ರ ಸಾಧ್ಯ ಅಂತ. ಒಂದು ಗಾಳಿ, ಇನ್ನೊಂದು ಹುಲಿ, ಮತ್ತೊಂದು ಮರಾಠರು. ಈ ಮಾತು ನಿಜ ಕೂಡ ಆಗಿತ್ತು ಸ್ನೇಹಿತರೆ. ಯಾಕಂದ್ರೆ ಮರಾಠರು ಸಹ್ಯಾದ್ರಿಯ ಮೂಲೆಯನ್ನು ಬಲ್ಲವರಾಗಿದ್ದರು. ಗೆರಿಲ್ಲಾ ಯುದ್ಧ ತಂತ್ರದಿಂದ ಮೊಘಲರ ಸೈನ್ಯವನ್ನ ಸಿಕ್ಕಲೇ ಸೆದೆಬಡಿಯೋಕೆ ಶುರು ಮಾಡಿದ್ರು. ಹೇಗಾದ್ರೂ ಮಾಡಿ ಸಂಭಾಜಿ ಮಹಾರಾಜನನ್ನ ಸೆದೆ ಬಿಡಬೇಕು ಅನ್ಕೊಂಡು ಔರಂಗಜೇಬ ಮೈಸೂರಿನ ರಾಜ ಚಿಕ್ಕ ದೇವರಾಯನೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ಸಂಭಾಜಿಯ ವಿರುದ್ಧ ಎತ್ತಿಕಡ್ತಾನೆ. ಆದ್ರೆ ಸಂಭಾಜಿ ಮಹಾರಾಜ ಅಷ್ಟು ಸುಲಭದವನೇನೂ ಆಗಿರಲಿಲ್ಲ. ಚಿಕ್ಕ ದೇವರಾಯ ಒಡೆಯನನ್ನ ತಿರುಚುನಾಪಳ್ಳಿ ಎಂಬಲ್ಲಿ ಸೋಲಿಸಿ ಅವನ ಕಡೆಯಿಂದ ಕಪ್ಪು ಕಾಣಿಕೆಗಳನ್ನ ಪಡ್ಕೊತಾನೆ. ಹೀಗೆ ಸಂಭಾಜಿ ಮಹಾರಾಜ ಔರಂಗಜೇಬನ್ಗೆ ಒಂದು ಚಿಂತೆಯಾಗಿ ಪರಿಣಮಿಸಿದ. ಅವನನ್ನ ಹಿಡಿಯೋದಾದ್ರೂ ಹೇಗೆ ಅಂತ ಅನ್ಕೊಂಡು ಔರಂಗಜೇಬ ಒಂದು ಸಭೆಯನ್ನ ಕರೀತಾನೆ. ಆಗ ಅವನ ಸಭೆಯಲ್ಲಿ ಅವನ ಸೈನಿಕರು ಅವನಿಗೆ ಒಂದು ಸಲಹೆ ಕೊಡ್ತಾರೆ. ಮರಾಠರಿಗೆ ಅವರ ಗಡ ಕೋಟೆಗಳೇ ಅವರಿಗೆ ಚಿವಾಳ. ಅವರ ಕೋಟೆಗಳನ್ನ ಒಂದೊಂದಾಗಿ ಗೆಲ್ತಾ ಹೋದ್ರೆ ಇಡೀ ದಖ್ಖನ್ ಮೇಲೆ ಮುಘಲರ ಬಾವುಟವನ್ನು ಹಾರಿಸಬಹುದು ಅಂತ ಅನ್ಕೋತಾರೆ. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ರಾಮ್ಶೇಜ್ ಕೋಟೆ. ಹೀಗೆ ಔರಂಗಜೇಬ ರಾಮ್ಶೇಜ್ ಕೋಟೆಯನ್ನ ಗೆಲ್ಲೋಕೆ ತನ್ನ ಸರ್ದಾರ ಶಹಾಬುದ್ದೀನ್ ಖಾನ್ಗೆ 10,000 ಸೈನ್ಯವನ್ನ ಕೊಟ್ಟು ಕಳಿಸ್ತಾನೆ. ಆದ್ರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಆ ಕೋಟೆಯಲ್ಲಿ ಇದ್ದದ್ದು ಕೇವಲ 600 ಮರಾಠರು. ನೋಡುತ್ತಿದ್ದ ಹಾಗೆ ಮೊಘಲರ ಸೈನ್ಯ ಕೋಟೆಯನ್ನ ಸುತ್ತುವರಿತು. ಜೀವಕ್ಕೆ ಹೆದರಿ ಮರಾಠರು ಓಡಿ ಹೋದ್ರು ಅಂತ ತಿಳ್ಕೊಂಡು ಮೊಘಲರ ಸೈನ್ಯ ಮುಂದೆ ಸಾಗ್ತಿತ್ತು. ಅಷ್ಟರಲ್ಲೇ ನೋಡಿ ಮೇಲಿಂದ ಬಂಡೆಗಲ್ಲುಗಳ ಸುರಿಮಳೆಯಾಗುತ್ತೆ.
ಬಂಡೆಗಲ್ಲುಗಳಿಗೆ ಸಿಲುಕಿ ಮೊಘಲರ ಸೈನ್ಯ ಛಿದ್ರವಾಗಿ ಹೋಗುತ್ತೆ. ಅಳಿದುಳಿದ ಸೈನಿಕರು ಜೀವವನ್ನು ಉಳಿಸಿಕೊಳ್ಳಕ್ಕೆ ಅಲ್ಲಿಂದ ಪರಾರಿಯಾಗ್ತಾರೆ. ಮರಾಠರು ಅವರ ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡು ಅವರ ಮೇಲೆ ಪ್ರಹಾರ ಮಾಡಿ ಅವರನ್ನು ಅಲ್ಲಿಂದ ಹೊಡೆದೋಡಿಸ್ತಾರೆ. ಆದರೆ ಔರಂಗಜೇಬ ಸುಮ್ಮನೆ ಕೂರಲ್ಲ. ತನ್ನ ಸಹೋದರನಾದ ಬಹದ್ದೂರ್ ಖಾನ್ಗೆ ಒಂದು ಸೈನ್ಯವನ್ನು ಕೊಟ್ಟು ರಾಮ್ಸೇಜ್ ಕೋಟೆ ಕಡೆ ಕಳಿಸ್ತಾನೆ. ಅವನು ಸಹ ಸೋತು ಬರ್ತಾನೆ. ಮೂರನೇ ಬಾರಿಗೆ ಔರಂಗಜೇಬ ತನ್ನಲ್ಲಿಯೇ ಶಕ್ತಿಶಾಲಿ ಸರ್ದಾರನಾದ ಫತೇ ಖಾನ್ನನ್ನ 20,000 ಸೈನ್ಯವನ್ನು ಕೊಟ್ಟು ರಾಮ್ಸೇಜ್ ಕೋಟೆ ಕಡೆ ಕಳಿಸ್ತಾನೆ. ಈ ಬಾರಿಯೂ ಸಹ ಆ 600 ಮರಾಠರು ಫತೇ ಖಾನ್ನನ್ನ ಮಣ್ಣು ತಿನ್ನಿಸಿದ್ರು. ಸ್ನೇಹಿತರೆ, ಶಿವಾಜಿ ಮಹಾರಾಜರು ತಮ್ಮ ಸೈನಿಕರಿಗೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು. ನಮ್ಮಲ್ಲಿರುವ ಒಂದು ಕೋಟೆಯನ್ನ ಔರಂಗಜೇಬನಿಂದ 1 ವರ್ಷಗಳವರೆಗೆ ಸಂರಕ್ಷಿಸಿಕೊಂಡ್ರೆ ಆ ಮೊಘಲರಿಗೆ ನಮ್ಮಲ್ಲಿರೋ ಎಲ್ಲ ಕೋಟೆಗಳನ್ನ ಗೆಲ್ಲೋಕೆ 355 ವರ್ಷಗಳು ಬೇಕಾಗುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಸಂಭಾಜಿ ಮತ್ತು ಅವನ ಸೈನ್ಯ ಈ ಒಂದು ರಾಮ್ಸೇಜ್ ಕೋಟೆಯನ್ನ ಔರಂಗಜೇಬನಿಂದ ಬರೋಬ್ಬರಿ 6 ವರ್ಷಗಳ ಕಾಲ ಸಂರಕ್ಷಿಸಿಕೊಂಡಿದ್ರು. ಹೀಗೆ ಸಂಭಾಜಿ ಮಹಾರಾಜ ಔರಂಗಜೇಬನಿಗೆ ಒಂದು ರೀತಿಯಾಗಿ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ರು. ಅವತ್ತಿನ ಕಾಲಕ್ಕೆ ಗೋವಾವನ್ನ ಪೋರ್ಚುಗೀಸರು ಆಳ್ವಿಕೆ ಮಾಡ್ತಿದ್ರು. ಫ್ರಾನ್ಸಿಸ್ ಜೈವೇರ್ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಗೋವಾದಲ್ಲಿನ ಹಿಂದೂಗಳ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ಅವರನ್ನು ವಿಪರೀತವಾಗಿ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡ್ತಿದ್ರು. ಇದನ್ನ ಕಂಡ ಸಂಭಾಜಿ 1683ಕ್ಕೆ ಗೋವಾ ಮೇಲೂ ದಾಳಿ ಮಾಡ್ತಾರೆ. ತದನಂತರ 1684ಕ್ಕೆ ಸಂಭಾಜಿ ಬ್ರಿಟಿಷರ ಒಂದು ವಸಾಹತು ಮೇಲೆ ದಾಳಿ ಮಾಡಿ ಅವರ ಕಡೆಯಿಂದ ಸಾಕಷ್ಟು ಗನ್ ಪೌಡರ್ ವಶಪಡಿಸಿಕೊಳ್ತಾರೆ. ನೋಡಿ ಸ್ನೇಹಿತರೆ, ಆಶ್ಚರ್ಯಕರವಾದ ವಿಷಯ ಏನು ಅಂದ್ರೆ, ಸಂಭಾಜಿ ತನ್ನ ಜೀವನಾವಧಿಯಲ್ಲಿ ಮಾಡಿದ 127ಕ್ಕೂ ಅಧಿಕ ಕದನಗಳಲ್ಲಿ ಒಂದೇ ಒಂದು ಕದನದಲ್ಲೂ ಸೋತಿರೋ ಇತಿಹಾಸನೇ ಇರಲಿಲ್ಲ. ಹೀಗೆ ಆ ವೀರ ಮರಾಠ ಸಂಭಾಜಿ ಮಹಾರಾಜನನ್ನ ರಣರಂಗದಲ್ಲಿ ಸೋಲಿಸುವುದು ಅಸಾಧ್ಯವೆಂದು ಮನಗಂಡ ಔರಂಗಜೇಬ ಅವನ ವಿರುದ್ಧ ಮೋಸದ ಜಾಲವನ್ನು ಹೆಣಿತಾನೆ. ಅವತ್ತು ಆಡಳಿತದ ಕಾರ್ಯಕ್ಕೆಂದು ಸಂಭಾಜಿ ಮಹಾರಾಜ ಪನ್ನಾಗಡ ಕೋಟೆಯಲ್ಲಿರ್ತಾನೆ. ಅದೇ ಸಮಯಕ್ಕೆ ರಾಯಗಢದ ಮೇಲೆ ಇತಿಕತ್ ಖಾನ್ ಹಲ್ಲೆಗೆ ಸಂಚಾಕಿರುವ ಸುದ್ದಿ ಸಂಭಾಜಿಗೆ ಬಂದು ತಲುಪುತ್ತದೆ. ಆಗ ಸಂಭಾಜಿ ದಿಢೀರನೆ ಸಂಗಮೇಶ್ವರದ ಮೂಲಕ ರಾಯಗಢಗೆ ತಲುಪಲು ಸಿದ್ಧನಾಗ್ತಾನೆ. ದಾರಿಯಲ್ಲಿ ಸಂಗಮೇಶ್ವರದ ಸರ್ದೇಸಾಯಿ ವಾಡಿಯಲ್ಲಿ ಸಂಭಾಜಿ ಇರುವ ಸುದ್ದಿ ತಮ್ಮ ನಡುವೆ ವೈಮನಸ್ಸು ಇರುವ ಕಾರಣ ಸ್ವತಃ ತನ್ನ ಹೆಂಡತಿ ಯಸುಬಾಯಿಯ ತಮ್ಮ ಗಣೋಜಿ ಶಿರ್ಕೆ ಕೊಲ್ಲಾಪುರದಲ್ಲಿ ಬೀಡು ಬಿಟ್ಟಿದ್ದ ಔರಂಗಜೇಬನ ಸರ್ದಾರ ಮುಖರಬ್ ಖಾನ್ಗೆ ಹೋಗಿ ತಲುಪಿಸ್ತಾನೆ. ಕೊಲ್ಲಾಪುರದಿಂದ ಮುಖರಬ್ ಖಾನ್ ಸಂಗಮೇಶ್ವರದ ದಿಕ್ಕಿನಲ್ಲಿ ಬರುತ್ತಿರುವ ಸುದ್ದಿ ಸಂಭಾಜಿಗೆ ಸ್ವಲ್ಪ ತಡವಾಗಿ ಬಂದು ತಲುಪುತ್ತದೆ. ಮುಖರಬ್ ಖಾನ್ ಇನ್ನೇನು ಸಂಗಮೇಶ್ವರದ ಮೇಲೆ ದಾಳಿ ಮಾಡಿದ ಅನ್ನುವಷ್ಟರಲ್ಲಿ ಪನ್ನಾಳದ ಸರ್ದಾರ ಮಾಲೋಜಿ ಘೋರ್ಪಡೆ ಸಂಗಮೇಶ್ವರಕ್ಕೆ ಬಂದು ಮುಖರಬ್ ಖಾನ್ನ ಸೈನ್ಯವನ್ನು ತಡೆ ಹಿಡಿದು ಸಂಭಾಜಿಗೆ ನಾವಡಿ ಬಂದರಿನ ಮುಖಾಂತರ ರಾಯಗಢ ಸೇರೋಕೆ ಸೂಚಿಸ್ತಾನೆ. ಇನ್ನೇನು ಸಂಭಾಜಿ ತನ್ನ ಬೆರಳೆಣಿಕೆಯಷ್ಟು ಸೈನಿಕರನ್ನ ತಗೊಂಡು ನಾವಡಿ ಬಂದರ ತಲುಪಿದ ಅನ್ನುವಷ್ಟರಲ್ಲಿ ಮುಖರಬ್ ಖಾನ್ನ ಮಗ ಇಖ್ಲಾಸ್ ಖಾನ್ನ ಭಾರಿ ಸೈನ್ಯ ನದಿಗೆ ಅಡ್ಡಲಾಗಿ ಸಂಭಾಜಿಯನ್ನ ಸುತ್ತುವರಿತು. 2 ಸೈನ್ಯದ ಮಧ್ಯೆ ಅಲ್ಲಿ ಚಕಮಕಿಯಾಗುತ್ತೆ. ಆದರೆ ಆ ಮೊಘಲರ ಭಾರಿ ಸೈನ್ಯದ ಮುಂದೆ ಸಂಭಾಜಿಯ ಬೆರಳೆಣಿಕೆಯಷ್ಟು ಸೈನಿಕರು ಹೇಗೆ ತಾನೇ ತಾಳಿಯಾರು? ಹೀಗೆ ವಂಚನೆಯಿಂದ ಮೊಘಲರು ವೀರ ಮರಾಠ ಸಂಭಾಜಿಯನ್ನ ಮತ್ತು ಅವನ ಜೊತೆ ಇರ್ತಿದ್ದ ಹಿಂದಿ ಕವಿ ಕವಿಕಲಸನನ್ನ ಸೆರೆ ಹಿಡಿತಾರೆ. ಸಂಭಾಜಿಯನ್ನ ಬಂಧಿಸಿ ಅಪ್ಪಿತಪ್ಪಿ ಮರಾಠರ ಕೈಗೆ ಏನಾದರೂ ಸಿಕ್ಕೊಂಡ್ರೆ ಮರಾಠರು ಅಲ್ಲನ ಪಾದವನ್ನ ಸೇರಿಸುವವರೆಗೂ ಬಿಡಲ್ಲ ಅಂತ ಅರ್ಥ ಮಾಡಿಕೊಂಡಿದ್ದ ಮುಖರಬ್ ಖಾನ್ ಸಂಭಾಜಿ ಮತ್ತು ಕವಿಕಲಸನನ್ನ ಅಲ್ಲಿಂದ 300 ಕಿಲೋಮೀಟರ್ ದೂರದಲ್ಲಿದ್ದ ಪೇಡಗಾಂವದ ಬಹದ್ದೂರ್ಗಳ ಕೋಟೆಗೆ ಕೇವಲ 2 ದಿನದಲ್ಲಿ ಶರವೇಗದಲ್ಲಿ ಸಾಗಿಸಿ ಔರಂಗಜೇಬನ ಮುಂದೆ ತಂದು ನಿಲ್ಲಿಸ್ತಾರೆ. ಯಾಕಂದ್ರೆ ಅವತ್ತು ಮೊಘಲರು ಬಂಧಿಸಿದ್ದು ಒಬ್ಬ ವ್ಯಕ್ತಿಯನ್ನಲ್ಲ, ಮರಾಠ ಸಾಮ್ರಾಜ್ಯದ ಮಾಲೀಕನನ್ನ. ಔರಂಗಜೇಬ ಸಂಭಾಜಿಯನ್ನ ತನ್ನ ಮುಂದೆ ಬಂದಿಯಾಗಿ ನಿಂತಿರುವುದನ್ನ ಕಂಡು ಇವನನ್ನ ನನ್ನ ಮುಂದೆ ಬಂದು ನಿಲ್ಲುವಂತೆ ಮಾಡಿದೆಯಲ್ಲ ಎಂದು ಆ ಕಾಲಕ್ಕೆ ಶಪಿಸಿ ಔರಂಗಜೇಬ ಸಿಂಹಾಸನವನ್ನು ಬಿಟ್ಟು ಕೆಳಗಿಳಿದು ಬಂದು ನಿಂತಿದ್ದ. ನೋಡಿ ಸ್ನೇಹಿತರೆ, ಔರಂಗಜೇಬ ತನ್ನ ಜೀವನಾವಧಿಯಲ್ಲಿ 2 ಬಾರಿ ಸಿಂಹಾಸನವನ್ನ ತ್ಯಜಿಸಿ ಕೆಳಗಿಳಿದು ಬಂದಿದ್ದ. ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಮರಣ ಹೊಂದಿದಾಗ ಔರಂಗಜೇಬ ಕೆಳಗಿಳಿದು ಬಂದು ನಮಾಜ್ಗೆ ಕೂತು, ಏ ಖುದಾ, ಶಿವಾಜಿ ನನಗೆ ಎಂತ ದೊಡ್ಡ ಎದುರಾಳಿಯಾದ್ರೂ ಸಹ ಶತ್ರುವಿನ ಹೆಣ್ಣು ಮಕ್ಕಳು ಅವನ ಕೈಗೆ ಸಿಕ್ಕಾಗ ಅವರಲ್ಲೂ ತಾಯಿಯನ್ನ ಕಾಣುವಂತ ವೀರ ಮರಾಠ ನಿನ್ನೆಡೆಗೆ ಬರ್ತಿದ್ದಾನೆ. ಅವನಿಗಾಗಿ ನಿನ್ನ ಸ್ವರ್ಗದ ಬಾಗಿಲುಗಳನ್ನು ತೆರೆದು ಬಿಡುವಂತ ಆ ಅಲ್ಲನ ಹತ್ರ ಬೇಡಿಕೊಂಡಿದ್ದ ಔರಂಗಜೇಬ. ನೋಡಿ ಸ್ನೇಹಿತರೆ, ಶಿವಾಜಿಯ ಸಾವನ್ನ ಕಂಡು ಆ ಕ್ರೂರ ಔರಂಗಜೇಬ ಕೂಡ ಪರಿತಪಿಸಿದ ಅಂದ್ರೆ ಶಿವಾಜಿಯ ವ್ಯಕ್ತಿತ್ವ ಎಂಥದ್ದಿರಬೇಕು ಅಂತ ಯೋಚನೆ ಮಾಡಿ. ಹೀಗೆ ತನ್ನ ಮುಂದೆ ಬಂದಿಯಾಗಿ ನಿಂತಿದ್ದ ಸಂಭಾಜಿಯ ಮುಂದೆ ಔರಂಗಜೇಬ 3 ಬೇಡಿಕೆಗಳನ್ನ ಇಡ್ತಾನೆ. ಒಂದು, ತನ್ನ ಸಾಮ್ರಾಜ್ಯದ ಖಜಾನೆಯನ್ನ ಯಾವ ಕೋಟೆಯಲ್ಲಿ ಬಚ್ಚಿಟ್ಟಿದೆಯಾ ಹೇಳುವಂತೆ. ಇನ್ನೊಂದು, ನಮ್ಮಲ್ಲಿನವರು ಯಾರ್ಯಾರು ನಿನಗೆ ಶಾಮೀಲಾಗಿದ್ರು ಅವರ ಹೆಸರನ್ನು ಹೇಳುವಂತೆ. ಮೂರನೇದಾಗಿ ಔರಂಗಜೇಬ ಸಂಭಾಜಿಯನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಲು ಹೇಳಿದ್ದ. ಈ 3 ಬೇಡಿಕೆಗಳಿಗೆ ಒಪ್ಪಿದ್ರೆ ತನ್ನನ್ನು ಬಿಡುವುದಾಗಿ ಹೇಳಿದ್ದ. ಇಲ್ಲವೆಂದಲ್ಲಿ ಇಲ್ಲೇ ಕ್ರೂರವಾಗಿ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದ ಔರಂಗಜೇಬ. ಅವನಿಗೆ ಹೆದರಿ ಕೇಳಿದೆಲ್ಲದಕ್ಕೂ ಒಪ್ಕೊಂಡು ಅಲ್ಲಿಂದ ಓಡಿ ಬರೋಕೆ ಔರಂಗಜೇಬನ ಮುಂದೆ ನಿಂತಿದ್ದು ಯಾವ ಹಿಡಿಯಲ್ಲ, ಸನಾತನ ಧರ್ಮದ ಉಳಿವಿಗಾಗಿ ಹೋರಾಡಿದ ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಕುಡಿ. ಹೀಗೆ ಪ್ರಾಣವನ್ನ ಬಿಟ್ಟೇನು, ಆದ್ರೆ ಧರ್ಮವನ್ನ ಬಿಡಲ್ಲ ಅಂತ ಸಂಭಾಜಿ ಮಹಾರಾಜ ಔರಂಗಜೇಬನಿಗೆ ಮುಖ ಹೊಡೆದಾಗೆ ಹೇಳಿದ್ದ. ಅವನದ್ದು ಅದೆಂತ ಎದೆಗುಂಡಿಗೆ, ಅದೆಂತ ಧೈರ್ಯ. ಅವನ ಶೌರ್ಯವನ್ನ ಕಂಡ ಸ್ವತಃ ಔರಂಗಜೇಬ, ಇಂಥ ಒಬ್ಬ ಮಗ ನನಗೆ ಹುಟ್ಟಿದಿದ್ರೆ ಇಡೀ ಭರತ ಖಂಡವನ್ನ ತನ್ನ ಕೈಯಲ್ಲಿಟ್ಟು ಆಳ್ತಿದ್ದೆ ಅಂತ ಆ ಅಲ್ಲನ ಹತ್ರ ಬೇಡಿಕೊಂಡಿದ್ದ. ಇದನ್ನ ಕಂಡ ಸಂಭಾಜಿ ಮಹಾರಾಜ ಪಕ್ಕದಲ್ಲೇ ನಿಂತಿದ್ದ ಕವಿ ಕಲಸನಿಗೆ ಈ ಸನ್ನಿವೇಶವನ್ನ ಕಂಡು ನಿನ್ನ ತಲೆಗೆ ಏನಾದರೂ ಹೊಳೆಯುತ್ತೆ ಅಂತ ಕೇಳಿದಾಗ
ಕವಿ ಕಲಿಶ ಅವತ್ತು ಆ ಕ್ಷಣಕ್ಕೆ ಸಂಭಾಜಿಯನ್ನ ಹೊಗಳಿದ ಸಾಲುಗಳನ್ನ ಇವತ್ತಿಗೂ ಕೇಳಿದಾಗ ಮೈ ಚುಮ್ಮೆನ್ನುತ್ತೆ. राजन तुम हो सांचे, खूब लड़े हो जंग, देख तुम्हारा तेज तखत जताऊं. ಔರಂಗಜೇಬನ ಬೇಡಿಕೆಗಳನ್ನ ಒಪ್ಪದಿದ್ದಕ್ಕೆ ಸಂಭಾಜಿಯ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಲಾಗುತ್ತೆ. ಸ್ವರಾಜ್ಯದ ಉಳಿವಿಗಾಗಿ ಚಟಪಟಿಸಿದ ಕಣ್ಣುಗಳನ್ನ ಕಾಶಿದ ಕಬ್ಬಿಣದ ಸಲಾಕೆಯಿಂದ ತೆಗೆಯಲಾಗುತ್ತೆ. ವ್ಯಾಘ್ರ ನಖದಿಂದ ಪ್ರಾಣಿಯ ಚರ್ಮ ಸುಲಿದಂತೆ ಅವರಿಬ್ಬರ ಚರ್ಮವನ್ನು ಸುಲಿಯಲಾಗುತ್ತೆ. ಬೆರಳುಗಳನ್ನ ನಾಲಿಗೆಯನ್ನು ಸಹ ಕತ್ತರಿಸಲಾಗುತ್ತೆ. ಆದ್ರೆ ಅವತ್ತು ಕವಿ ಕಲಿಶನಾಗಲಿ ಸಂಭಾಜಿ ಆಗಲಿ ಔರಂಗಜೇಬನ ಮುಂದೆ ತಲೆಬಾಗಿರಲಿಲ್ಲ. ಸಂಭಾಜಿಯ ಎದೆಗುಂಡಿಗೆಯನ್ನ ಕಂಡು ಸ್ವತಃ ಸಾವು ಕೂಡ ಅವನ ಮುಂದೆ ಮಂಡಿ ಊರಿ. ಹೀಗೆ ಸಂಭಾಜಿಯನ್ನ ಬರೋಬ್ಬರಿ 40 ದಿನಗಳ ಕಾಲ ಸತತವಾಗಿ ಟಾರ್ಚರ್ ಕೊಟ್ಟು 11 ಮಾರ್ಚ್ 1689 ಅಮಾವಾಸ್ಯೆ ಕತ್ತಲಲ್ಲಿ ಅವನ ದೇಹವನ್ನ ತುಂಡು ತುಂಡುಗಳನ್ನಾಗಿ ಕತ್ತರಿಸಿ ಭೀಮಾ ನದಿಯ ತೀರಕ್ಕೆ ಎಸೆದು ಬಿಡ್ತಾನೆ ಆ ಕ್ರೂರಿ ಔರಂಗಜೇಬ. ಅವತ್ತೇನಾದರೂ ಸಂಭಾಜಿ ಮಹಾರಾಜ ಸಾವಿಗೆ ಹೆದರಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದಿದ್ರೆ ಅವನ ಹಿಂದೆ ಅದೆಷ್ಟೋ ಜನ ಇಸ್ಲಾಂ ಅನ್ನು ಒಪ್ಕೋತಿದ್ರು ಆ ದೇವರೇ ಬಲ್ಲ. ಹಣದ ಆಶೆಗೆ ಬಿದ್ದು ನಂಬಿದವರ ಬೆನ್ನಿಗೆ ಚೂರಿ ಹಾಕುವವರಿಗೆ, ಸಾವಿಗೆ ಅಂಜಿ ಧರ್ಮವನ್ನ ಬಿಡುವವರಿಗೆ ಅವತ್ತು ಸಂಭಾಜಿಯ ಸಾವು ಒಂದು ಪಾಠ ಆಗಿತ್ತು. ಅವತ್ತು ಸಂಭಾಜಿ ಸಾವನ್ನ ಆಯ್ಕೆ ಮಾಡಿಕೊಂಡಿದ್ದ ಹೊರತು ಸನಾತನ ಧರ್ಮವನ್ನ ಬಿಡುವುದಾಗಲಿ ತನಗೆ ಸಹಾಯ ಮಾಡಿದವರ ಹೆಸರುಗಳನ್ನ ಹೇಳುವುದಾಗಲಿ ಯಾವ ಕ್ಷಣಕ್ಕೂ ಯೋಚನೆ ಮಾಡಿರಲಿಲ್ಲ. ನಮ್ ಜನಾನೇ ಹಾಗಿದ್ರು ಅಲ್ವಾ, ನಂಬಿಕೆ ಅಂತ ಬಂದ್ರೆ ಪ್ರಾಣ ಕೊಡ್ತಿದ್ರು ವಿನಃ ಮೋಸ ಮಾಡುವ ಮಾತೇ ಇರ್ತಿರ್ಲಿಲ್ಲ. ನೋಡಿ ಸ್ನೇಹಿತರೆ, ಶಿವಾಜಿ ಮಹಾರಾಜರು ಅಷ್ಟೊಂದು ಯಶಸ್ವಿಯಾಗಿ ರಾಜ್ಯಭಾರ ಮಾಡೋಕೆ ಕಾರಣ ಮರಾಠ ಮಾವಳೆಯರು ಅಂದ್ರೆ ಅವನಲ್ಲಿದ್ದ ಸೈನಿಕರು ಅವನ ಮೇಲೆ ಇಟ್ಟಿದ್ದ ನಂಬಿಕೆಯಾಗಿತ್ತು. ಯಾಕಂದ್ರೆ ತಾನಾಜಿ ಮಾಲುಸ್ರೆ, ಸರ್ ಸೇನಾಪತಿ ಹಂಬಿರಾವ್, ಬಾಜಿ ಪ್ರಭು ದೇಶಪಾಂಡೆ, ಪ್ರತಾಪ್ ರಾವ್ ಗುಜ್ಜರ್, ಮುರಾರ್ಬಾಜಿ ದೇಶಪಾಂಡೆ ಸೇರಿದಂತೆ ಸಾವಿರ ಮರಾಠ ಸೈನಿಕರು ಶಿವಾಜಿಗೋಸ್ಕರ ಅವರ ಗಡ ಕೋಟೆಗಳಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ರು. ನೋಡಿ, ಇವತ್ತಿನ ಯುವ ಜನಾಂಗಕ್ಕೆ ರೋಲ್ ಮಾಡೆಲ್ ಆಗಬೇಕಾಗಿರೋದು ಶಿವಾಜಿ ಮಹಾರಾಜನಂತವರು, ಸಂಭಾಜಿ ಮಹಾರಾಜನಂತವರು, ಸಂಗೊಳ್ಳಿ ರಾಯಣ್ಣ, ಸಿಂಧೂರ್ ಲಕ್ಷ್ಮಣ, ಮಹಾರಾಣ ಪ್ರತಾಪರಂತ ವೀರ ಯೋಧರು. ಅದರ ಬದಲಿಗೆ ಹಣದ ಲಾಲಜೆಗೆ ಬಿದ್ದು ಬಾಯಲ್ಲಿ ಹೇಳಿ ಕೇಸರಿ ಅಂತ ಜನರನ್ನ ದಾರಿ ತಪ್ಪಿಸುವ ಬಾಲಿವುಡ್ ನ ಸೆಲೆಬ್ರಿಟಿಗಳಲ್ಲ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಲವ್ ಯು, ಟಾಟಾ, ಬಾಯ್ ಬಾಯ್.